ನೀವೇನು ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಫಸ್ಟ್ ಕಾರ್ಡ್ ನನಗೆ 5 ಆಫ್ ಸಾರ್ಟ್ಸ್ ಬಂದಿದೆ. 5 ಆಫ್ ಸಾರ್ಟ್ಸ್ ಇಟ್ ಸೆಲ್ಫ್ ಇಸ್ ಎ ಫೈಟಿಂಗ್ ಕಾರ್ಡ್ ಅಂತ ಹೇಳ್ತೀವಿ. ಸೊ ತುಂಬ ಜಗಳ, ತುಂಬ ಆರ್ಗ್ಯುಮೆಂಟ್, ಸೋ ಮಚ್ ಫೈಟಿಂಗ್ ಅಂತ ಕಾರ್ಡ್ ಹೇಳುತ್ತೆ. ಸ್ವಲ್ಪ ಟ್ರಿಗರಿಂಗ್ ಇರುತ್ತೆ. ಅದರ್ ಪರ್ಸನ್ ಏನೇ ಹೇಳಿದ್ರು ಯಾವುದಕ್ಕೂ ಟ್ರಿಗರ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇದರಿಂದ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗಿ ಸೊ ಕಮ್ಯುನಿಕೇಷನ್ ಸ್ಟಾಪ್ ಆಗೋ ಅಂಥ ಚಾನ್ಸಸ್ ಇದೆ. ಮೇ ಬಿ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. ಯಾವಾಗಲೂ ನಿಮ್ಮ ಕಲೀಗ್ಸ್ ಇರಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರಲಿ, ಸೊ ನಿಮ್ಮ ಪಾರ್ಟ್ನರ್ ಜೊತೆನೇ ಜಗಳ ಆಗುತ್ತೆ ಅಂತ ಹೇಳಲ್ಲ. ತುಂಬ ವಿಷಯಗಳು ಟ್ರಿಗರ್ ಆಗುತ್ತೆ 5 ಆಫ್ ಸಾರ್ಟ್ಸ್ ಇರೋದ್ರಿಂದ. ನೀವು ಕನೆಕ್ಟ್ ಆಗಿರೋ ಪರ್ಸನ್ ಕೂಡ ಟ್ರಿಗರ್ ಆಗಿರ್ಬೋದು. ವೈಸ್ ವರ್ಸಾ ರೀಡಿಂಗ್ ಇದೆ. ಕ್ರಾಸ್ ವಾಚರ್ಸ್ ಯಾರಾದರೂ ನೋಡ್ತಾ ಇದ್ದರೆ ಪೇಷನ್ಸಿಂದ ಇರಿ ಅಂತ ನಾನು ಹೇಳ್ತೀನಿ. ಸ್ವಲ್ಪ ಕೇರ್ಫುಲ್ಲಾಗಿ ಕೂಡ ಇರಿ. ನಿಮ್ಮ ಸ್ಪೀಚ್ ಬಗ್ಗೆ ನೀವೇನು ಮಾತಾಡ್ತೀರಾ ಅದ್ರ ಬಗ್ಗೆ ನಿಮಗೆ ಗಮನ ಇರಲಿ ಅಂತ ಹೇಳ್ತೀನಿ ನಾನು. ಸೆಕೆಂಡ್ ಕಾರ್ಡ್ ನನಗೆ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಒಬ್ಸೆಸಿವ್ ಅಂತ ಹೇಳ್ತೀವಿ, ಒಬ್ಸೆಸಿವ್ ಇನ್ ಲವ್ ಅಂತ ಹೇಳ್ತೀವಿ. ನೀವು ತುಂಬ ಟೈಮಿಂದ ಅಥವಾ ತುಂಬ ವರ್ಷಗಳಿಂದ ಸೊ ಆ ಪರ್ಸನ್ ಜೊತೆ ಇರ್ಬೋದು, ಲಾಂಗೆಸ್ಟ್ ಟೈಮಿಂದ ಅಂತ ಹೇಳ್ಬೋದು. ಮೇ ಬಿ ನಿಮ್ಗೆ ಅನಿಸಿರ್ಬೋದು, ನಾನು ಇಷ್ಟಪಟ್ಟಿರೋ ವ್ಯಕ್ತಿ ಇವರಲ್ಲ, ನಾನು ಅಂದ್ಕೊಂಡಿರೋ ವ್ಯಕ್ತಿ ಇವರೇನಾ ಅಂತ ನಿಮಗೆ ಡೌಟ್ಸ್ ಬರ್ಬೋದು. ಏನು ಅಂದರೆ ಈ ಮಂತಲ್ಲಿ ಎಸ್ಪೆಷಲಿ ನಿಮಗೆ ಸ್ವಲ್ಪ ಪೇಷನ್ಸ್, ತಾಳ್ಮೆ ಅಗತ್ಯ ತುಂಬಾ ಇದೆ ಅಂತ ಹೇಳ್ಬೋದು. ಮೇ ಬಿ ತುಂಬ ಅವರು ಟ್ರಿಗರ್ ಮಾಡ್ಬೋದು ನಿಮಗೆ ಜಗಳಕ್ಕೆ, ಅಥವಾ ಅವ್ರಿಗೆ ಗೊತ್ತಿಲ್ಲದೇ ನಿಮ್ಗೆ ಹರ್ಟ್ ಮಾಡ್ಬೋದು. ಹರ್ಟ್ಫುಲ್ ವರ್ಡ್ಸ್ ಅಂತ ಹೇಳ್ತಾ ಇದೆ ಕಾರ್ಡು. ಥರ್ಡ್ ಕಾರ್ಡ್ ನನಗೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಮೇ ಬಿ ಹಣನೂ ಇಶ್ಯೂ ಆಗಿರ್ಬೋದು, ನಿಮಗೆ ಹಣಕಾಸಿನ ವಿಚಾರದಲ್ಲೂ ಜಗಳ ಆಗಿರ್ಬೋದು. ಮೇ ಬಿ ಕೆಲವ್ರಿಗೆ ಏಸ್ ಆಫ್ ಪೆಂಟಿಕಲ್ಸ್ ಅಂದರೆ ಒನ್ ಮೋರ್ ಚಾನ್ಸ್ ಅಂತ ಹೇಳ್ತೀವಿ. ನೀವು ಯಾರಿಗಾದ್ರೂ ಇನ್ನೊಂದು ಚಾನ್ಸ್ ಕೊಡ್ತೀನಿ ಅಂತ ಡಿಸೈಡ್ ಮಾಡಿರ್ಬೋದು, ಅಥವಾ ಅದರ್ ಪರ್ಸನ್ ನಿಮಗೆ. ಸೊ ಕೊಡಲ್ಲ ಅಂದರೂ ಕೂಡ ಏಸ್ ಆಫ್ ಪೆಂಟಿಕಲ್ಸ್ ಒನ್ ಮೋರ್ ಚಾನ್ಸ್ ಕೊಡ್ಬೋದು, ನೀವು ಇನ್ನೊಂದು ಚಾನ್ಸ್ ಕೊಟ್ಟು ನೋಡ್ಬೋದು ಅಂತ ಹೇಳುತ್ತೆ ಕಾರ್ಡು. ಬಿಕಾಸ್ ಯು ಲವ್ ದ ಪರ್ಸನ್ ಅಂತ ಕೂಡ ಕಾರ್ಡೇ ಹೇಳ್ತಾ ಇದೆ. ಕ್ರಾಸ್ ವಾಚರ್ಸ್ ನೋಡ್ತಾ ಇದ್ರು ಕೂಡ ಋಷಿಯವ್ರಿಗೆ ನೀವು ಒನ್ ಮೋರ್ ಇನ್ನೊಂದು ಅವಕಾಶನ ಕೊಡಬಹುದು ಅಂತ ಕಾರ್ಡ್ ಹೇಳುತ್ತೆ. ಫೋರ್ತ್ ಕಾರ್ಡ್ ನನಗೆ 9 ಆಫ್ ವಾಂಡ್ಸ್ ಬಂದಿದೆ. 9 ಆಫ್ ವಾಂಡ್ಸ್ ಅಂದರೆ ಫೈಟಿಂಗ್ ಇನ್ ದ ವಾರ್ ಝೋನ್ ಅಂತ ಹೇಳ್ತೀವಿ. ಬರೀ ಜಗಳ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ನಡುವೆನೂ ಜಗಳ ಆಗ್ಬೋದು. ಸೊ ರಿಯಲ್ ಎಸ್ಟೇಟ್ ವ್ಯವಹಾರನ ಮಾಡಬೇಡಿ ಅಂತ ಹೇಳ್ತೀವಿ. ಅದರಿಂದ ಕೂಡ ಜಗಳ ಸ್ಟಾರ್ಟ್ ಆಗ್ಬೋದು. ಈ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ದೊಡ್ಡ ಮಟ್ಟದ ಟೆನ್ಷನ್ ಕೂಡ ನಿಮಗೆ ಬರ್ಬೋದು. ಹಾಗೆ ಕೂಡ ನಿಮ್ಮ ಮದುವೆ ಫಿಕ್ಸ್ ಆಗಿದ್ದರೆ, ಎಂಗೇಜ್ಮೆಂಟ್ ನಡೀತಾ ಇದ್ರು ಕೂಡ ಅಲ್ಲಿ ಗಲಾಟೆಗಳಾಗ್ಬೋದು ಸಂಬಂಧಿಕರ ಮಧ್ಯೆ, ರಿಲೇಟಿವ್ಸ್ ಮಧ್ಯೆ ಅಂತ ಕೂಡ ಆ ಕಾರ್ಡ್ ಹೇಳ್ತಾ ಇದೆ. ಫಿಫ್ತ್ ಕಾರ್ಡ್ ನನಗೆ 9 ಆಫ್ ವಾಂಡ್ಸ್ ಬಂದಿದೆ. ಎಕ್ಸಾಸ್ಟೆಡ್, ಟಯರ್ಡ್ ಅಂತ ಹೇಳುತ್ತೆ. 9 ಆಫ್ ವಾಂಡ್ಸ್ ಅಂದರೆ ಫೈಟಿಂಗ್ ಅಂತ ಹೇಳ್ತೀವಿ. ನಂಗೆ ಗೊತ್ತಿಲ್ಲ ಯಾಕಿಷ್ಟು ಜಗಳಗಳು ನಡೀತಾ ಇದೆ, ಆರ್ಗ್ಯುಮೆಂಟ್ಸ್, ಫೈಟಿಂಗ್ ನಡೀತಾ ಇದೆ ಅಂತ ಕೂಡ ಅರ್ಥ ಆಗ್ತಾ ಇಲ್ಲ. ಕೆಲವ್ರಿಗೆ ನಿಮಗೆ ಗೊತ್ತಿದೆ ಫ್ಯಾಮಿಲಿ ಮ್ಯಾಟರ್ಸ್ ಅಂತ ಹೇಳಿ, ಸೊ ಅದನ್ನು ರಿಸಾಲ್ವ್ ಮಾಡ್ಕೊಳ್ಬೋದು. ಬಟ್ ಜಾನಲ್ಲಿ ಆಗೋದು ತುಂಬ ಕಷ್ಟ. ಅದಕ್ಕೆ ಸ್ವಲ್ಪ ಟೈಮನ್ನು ಕೊಡಿ ನೀವು ಅಂತ ಹೇಳ್ತಾ ಇದ್ದೀನಿ ನಾನು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ. 6th ಕಾರ್ಡ್ ನನಗೆ 6 ಆಫ್ ಸಾರ್ಟ್ಸ್ ಬಂದಿದೆ. ಅನದರ್ ಆಪರ್ಚುನಿಟಿ. ನಿಮಗೆ 6 ಆಫ್ ಸಾರ್ಟ್ಸ್ ಇರೋದ್ರಿಂದ ಖಂಡಿತವಾಗಿ ಅವ್ರಿಗೆ ಸೊ ಪೇಷನ್ಸಿಂದ ಇದ್ದರೆ ನಿಮ್ಗೆ ಇನ್ನೊಂದು ಚಾನ್ಸ್ ಅಥವಾ ಆಪರ್ಚುನಿಟಿ ಸಿಗುತ್ತೆ. ಆ ಆಪರ್ಚುನಿಟೀಸಿಂದ ಎಲ್ಲನೂ ಸರಿ ಹೋಗುತ್ತೆ ಕೆಲವ್ರಿಗೆ ಅಂತ ಹೇಳ್ಬೋದು. ಎಷ್ಟೇ ಜಗಳ ಇರಲಿ, ಏನೇ ಆಗಿರಲಿ, ಪ್ಯಾಚಪ್ ಆಗಿ ಒಂದು ಏನು ಹೇಳ್ತಾರೆ ಸುಂದರವಾದ ಬದುಕು, ಲೈಫ್ ಅಂತ ಹೇಳ್ಬೋದು. 7th ಕಾರ್ಡ್ ನನಗೆ 5 ಆಫ್ ಸಾರ್ಟ್ಸ್ ಬಂದಿದೆ. ಇನ್ನೂ ಕೆಲವ್ರಿಗೆ 3 ಆರ್ಗ್ಯುಮೆಂಟ್ಸ್ ಹೇಳ್ತೀನಿ. ನಂಗೆ ಗೊತ್ತಿಲ್ಲ, ರೀಡಿಂಗೇ ಇದೇ ಥರ ಇದೆ, ಬರೀ ಜಗಳ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತೀನಿ ಅಂತ ಅಂದ್ಕೊಳ್ಬೇಡಿ. ಫೈಟಿಂಗ್ ಫಾರ್ ಎ ರಾಂಗ್ ರೀಸನ್ ಅಂತ ಹೇಳುತ್ತೆ. ನೀವು ಅಥವಾ ಅದರ್ ಪರ್ಸನ್ನು ಒಂದು ತಪ್ಪಾದ ಕಾರಣಕ್ಕೆ ನೀವು ಜಗಳ ಆಡ್ತಾ ಇದ್ದೀರಾ. 5 ಆಫ್ ಸಾರ್ಟ್ಸ್ ಇರೋದ್ರಿಂದ ಸ್ವಲ್ಪ ಯೋಚನೆ ಮಾಡಿ, ಪೇಷನ್ಸಿಂದ ನೋಡಿ, ನಾನು ಸರಿ ಇದ್ದೀನಾ, ನಾನು ಮಾತಾಡೋ ವಿಷಯ ಸರಿ ಇದೆಯಾ, ನಾನು ಆರ್ಗ್ಯುಮೆಂಟ್ ಮಾಡ್ತಾ ಇರೋ ಟಾಪಿಕ್ ಯಾವ ಥರ ಇದೆ, ಸಿಚುವೇಶನ್ ಸರಿಯಾಗಿದೆಯಾ ಅಂತ ಯೋಚನೆ ಮಾಡಿ. ಈ 8th ಕಾರ್ಡ್ ನನಗೆ 6 ಆಫ್ ವಾಂಡ್ಸ್ ಬಂದಿದೆ. ಕ್ವಿಕ್ ಟು ಎಕ್ಸಿಟ್. ತುಂಬ ಬೇಗ ನಾನು ಬಿಟ್ಬಿಡ್ತೀನಿ, ನಾನು ಸಪ್ರೇಟ್ ಆಗಿಬಿಡ್ತೀನಿ, ಡಿವೋರ್ಸ್ ತೊಗೊಂಡ್ಬಿಡೋಣ ಅಂತೀರಾ ನೀವು ಅಥವಾ ಅದರ್ ಪರ್ಸನ್. ಅವ್ರಿಗೆ ನಿಮಗೆ ಬ್ಲೇಮ್ ಬರುತ್ತೆ ಅಂತ ಹೇಳ್ಬೋದು. ಬಟ್ ಇಬ್ಬರದ್ದು ಫಾಲ್ಟ್ ಇದೆ. ಬೋತ್ ಪೀಪಲ್ ಹ್ಯಾವ್ ಎ ಫಾಲ್ಟ್ ಅಂತ ಕಾರ್ಡ್ ಹೇಳ್ತಾ ಇದೆ. ಮೇ ಬಿ ಅದರ್ ಪರ್ಸನ್ ನಿಮ್ಮನ್ನು ಇಗ್ನೋರ್ ಮಾಡ್ಬೋದು, ಬ್ಲೇಮ್ ಎಲ್ಲ ನಿಮ್ಮ ಮೇಲೆ ಹಾಕ್ಬೋದು, ತಪ್ಪೆಲ್ಲ ನಿಮ್ಮದೇ ಅಂತ ಕೂಡ ಅನ್ಬೋದು. ಸ್ವಲ್ಪ ದಿನ ಸುಮ್ಮನಾಗಿ ಅಂತ ಹೇಳ್ತೀನಿ ನಾನು. 9th ಕಾರ್ಡ್ ಏಸ್ ಆಫ್ ವಾಂಡ್ಸ್ ಬಂದಿದೆ. ಇಗ್ನೋರ್ ಮಾಡ್ತಾ ಇದ್ದಾರೆ. ಡೂಯಿಂಗ್ ಸೈಲೆಂಟ್ ಟ್ರೀಟ್ಮೆಂಟ್. ನೀವೆಷ್ಟೇ ಕಾಲ್ ಮಾಡಿ, ಮೆಸೇಜ್ ಮಾಡಿ ರೆಸ್ಪಾನ್ಸ್ ಮಾಡಲ್ಲ.
ಕಾಲ್ ಪಿಕ್ ಮಾಡ್ತಾ ಇಲ್ಲ ಅಂತ ಕೂಡ ನಿಮ್ಮ ಕಂಪ್ಲೇಂಟ್ ಇರ್ಬೋದು, ಅಥವಾ ನೀವು ಈ ಥರ ಮಾಡ್ತಾ ಇರ್ಬೋದು, ಅದರ್ ಪರ್ಸನ್ಗೆ ಇಗ್ನೋರ್ ಮಾಡ್ತಾ ಇರ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ. 10th ಕಾರ್ಡ್ ನನಗೆ 4 ಆಫ್ ಪೆಂಟಿಕಲ್ಸ್ ಬಂದಿದೆ, 11th ಹರ್ಮೆಟ್ ಕಾರ್ಡ್ ಬಂದಿದೆ. ನೋ ಕಮ್ಯುನಿಕೇಷನ್ ಅಂತ ಹೇಳುತ್ತೆ. ಕಮ್ಯುನಿಕೇಷನ್ ಇರಲ್ಲ, ತುಂಬ ಸೆನ್ಸಿಟಿವ್ ಇದ್ದಾರೆ ಪರ್ಸನ್. ಮೇ ಬಿ ನಾನಿಲ್ವಾ ಅಂತ ನೀವು ಕೇಳ್ಬೋದು, ಬಟ್ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ತುಂಬ ಸೆನ್ಸಿಟಿವ್ ಪರ್ಸನ್ ಅಂತ ಹೇಳ್ಬೋದು. ಚಿಕ್ಕ ಪುಟ್ಟ ವಿಷಯಕ್ಕೂ ತುಂಬ ಸೆನ್ಸಿಟಿವ್ ಆಗ್ತಾರೆ ಅವರು. ಹರ್ಮೆಟ್ ಕಾರ್ಡ್ ಬಂದಿರೋದ್ರಿಂದ ಡಿಪ್ರೆಷನ್ ಅಂತ ಹೇಳ್ತೀನಿ ನಾನು, ಆ್ಯಂಗ್ಸೈಟಿ, ತುಂಬ ಆತಂಕದಲ್ಲಿರ್ತಾರೆ ಅವರು ಅಥವಾ ನೀವು. ಸೋಲ್ ಸರ್ಚಿಂಗ್ ಅಂತ ಕೂಡ ನಾವು ಕರಿತೀವಿ ಇದನ್ನು. ನಾನು ಒಂಟಿ ಆಗಿದ್ದೀನಿ, ನನಗೆ ಯಾರೂ ಇಲ್ಲ ಅಂತ ಲೋನ್ಲಿನೆಸ್ ಕೂಡ ಫೀಲ್ ಆಗ್ಬೋದು ನಿಮಗೂ ಅಥವಾ ಅದರ್ ಪರ್ಸನ್ಗೂ. 12th ಕಾರ್ಡ್ ನನಗೆ 8 ಆಫ್ ಕಪ್ಸ್ ಬಂದಿದೆ. ನೀವು ಕೂಡ ತುಂಬ ಟಯರ್ಡ್ ಆಗಿ ಅಂತ ಹೇಳ್ಬೋದು. ಪೇಷನ್ಸ್ ಇಸ್ ಎವ್ರಿಥಿಂಗ್ ಅಂತ ಕಾರ್ಡ್ ಹೇಳುತ್ತೆ. ಆರ್ಗ್ಯುಮೆಂಟಿಗೆ ಹೋಗಬೇಡಿ ಅಂತ ಹೇಳ್ತೀನಿ. ನೋ ಟೈಮ್ ಫಾರ್ ಆರ್ಗ್ಯುಮೆಂಟ್ ಅಂತ ಇಟ್ಕೊಂಡಿರಿ ನೀವು ಮನಸ್ಸಲ್ಲಿ. ಸೊ ಇಗ್ನೋರೆನ್ಸ್ ಕೂಡ ಇದೆ. 13 ಕಾರ್ಡ್ ನನಗೆ 2 ಆಫ್ ಸಾರ್ಡ್ಸ್ ಬಂದಿದೆ. ಆದಷ್ಟು ನೀವು ಇಗ್ನೋರ್ ಮಾಡೋದಾದರೆ ಪರ್ಸನ್ ಅಲ್ಲ, ಸಿಚುವೇಶನ್ನ ಇಗ್ನೋರ್ ಮಾಡಿ ಅಂತ ಹೇಳ್ತೀನಿ. ಸೊ 2 ಪೀಪಲ್ ಇನ್ವಾಲ್ವ್ಡ್, 2 ಆಫ್ ಸಾರ್ಡ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ಏನೇ ಮಾಡಿ ಫೆಬ್ವರೆಗೂ ಆರ್ಗ್ಯುಮೆಂಟ್ಸ್ ಬಿಲ್ಡಪ್ ಆಗ್ತಾನೇ ಹೋಗುತ್ತೆ. ಹರ್ಮೆಂಟ್ ಕಾರ್ಡ್ ಇರೋದ್ರಿಂದ ಅವ್ರದ್ದು ನಿಮ್ಮ ಮನೆ ನಡುವೆ ಮಾತುಕತೆ ಅಥವಾ ನಿಮ್ಮ ಮಧ್ಯೆ ಕಮ್ಯುನಿಕೇಷನ್ ಸ್ಟಾಪ್ ಆಗ್ಬೋದು ಅಂತ ಕೂಡ ಕಾರ್ಡ್ ಹೇಳುತ್ತೆ. ಸೈಲೆಂಟ್ ಟ್ರೀಟ್ಮೆಂಟ್ ಅಂತ ಕೂಡ ನಾವು ಕರಿತೀವಿ. ಸೊ 7th ಕಾರ್ಡ್ 5 ಆಫ್ ಸಾರ್ಡ್ಸ್ ಇರೋದ್ರಿಂದ ಮೇ ಬಿ ಅವ್ರ ಫ್ಯಾಮ್ಲಿ ಮೆಂಬರ್ಸೇ ನಿಮ್ಗೊಂದು ಇಶ್ಯೂ ಆಗಿದ್ದಾರೆ, ಅಥವಾ ನಿಮ್ಮ ಫ್ಯಾಮ್ಲಿ ಮೆಂಬರ್ಸ್ ಅವ್ರಿಗೆ ಇಶ್ಯೂ ಆಗಿರ್ಬೋದು. ನಿಮ್ಮ ಮಧ್ಯೆ ಪ್ರಾಬ್ಲಮ್ ಇಲ್ಲ ಅಂದರೂ ಪ್ರಾಬ್ಲಮ್ ತಂದಿಡ್ತಾ ಇರ್ಬೋದು ಅಂತ ಕೂಡ ಕಾರ್ಡ್ ಹೇಳುತ್ತೆ. ಆ್ಯಂಡ್ ಮೇ ಬಿ ನೀವಿಬ್ಬರು ಹಿಡಿದ್ರೆ ಇನ್ನೂ 3 ಮೆಂಬರ್ಸ್ ಇನ್ವಾಲ್ವ್ ಇದ್ದಾರೆ ಇದರಲ್ಲಿ. ಆ ಮನೆಯವ್ರು ಇರ್ಬೋದು ಅಥವಾ ನಿಮ್ಮ ಮನೆಯವ್ರು ಇರ್ಬೋದು, ಅದರ್ ಪರ್ಸನ್ ಮನೆಯವ್ರು ಇರ್ಬೋದು. ಸೊ ನಿಮ್ಮ ಪೇರೆಂಟ್ಸ್ ಇರ್ಬೋದು, ಅವ್ರ ಪೇರೆಂಟ್ಸ್ ಆಗಿರ್ಬೋದು. ಸೊ ಟೋಟಲಿ 5 ಮೆಂಬರ್ಸ್ ಇನ್ವಾಲ್ವ್ಡ್ ಇದ್ದೀರಾ ಈ ಆರ್ಗ್ಯುಮೆಂಟ್, ಈ ಫೈಟಿಂಗಲ್ಲಿ ಅಂತ ಕಾರ್ಡ್ ಕ್ಲಿಯರಾಗಿ ಹೇಳ್ತಾ ಇದೆ. ಮೇ ಬಿ ಅವರೆಲ್ಲರೂ ಸೇರಿಬಿಟ್ಟು ನಿಮ್ಮನ್ನು ಒಂಟಿ ಮಾಡ್ಬೋದು, ಅಥವಾ ನೀವು ನಿಮ್ಮ ಫ್ಯಾಮ್ಲಿ ಜೊತೆ ಸೇರಿ ಅವ್ರನ್ನ ಒಂಟಿ ಮಾಡ್ಬೋದು ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ತಾಳ್ಮೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ನಿಮ್ಗೆ ಇಷ್ಟ ಇಲ್ಲ ಅವರಿಂದ ದೂರ ಆಗೋದು. ದಿ ಎಂಡ್ ಆಫ್ ದಿ ಡೇ ಅವ್ರ ಮೇಲೆ ನಿಮಗೆ ಲವ್ ಇದೆ, ನಿಮ್ಮ ಮೇಲೆ ಅವ್ರಿಗೆ ಲವ್ ಇದೆ. ಸೊ ಹಾಗಿದ್ರೆ ನೀವು ಸ್ವಲ್ಪ ಸುಮ್ಮನಿರೋದು ಬೆಟರು. ಯಾರದೇ ಸಜೆಷನ್ನ ತೊಗೊಳಕ್ಕೆ ಹೋಗಬೇಡಿ ಅಂತ ಕೂಡ ನಾನು ಹೇಳ್ತೀನಿ. ರಾಂಗ್ ಸಜೆಷನ್ಸ್ ಕೊಡ್ತಾರೆ ಅವರು, ರಾಂಗ್ ರೀಸನ್ಸ್ಗೆ ನೀವು ಫೈಟ್ ಮಾಡ್ತೀರಾ. ಸೊ ಅದು ಜಗಳಾಡೋ ವಿಷಯನೂ ಆಗಿರಲ್ಲ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಎವ್ರಿ ಡೇ ಆರ್ಗ್ಯುಮೆಂಟ್ ಅಂತ ಹೇಳುತ್ತೆ 8 ಆಫ್ ಕಪ್ಸ್ ಇರೋದ್ರಿಂದ. ಸ್ವಲ್ಪ ನೆಗೆಟಿವ್ ರೀಡಿಂಗ್ ಇದೆ, ನಾನು ಒಪ್ಕೊಳ್ತೀನಿ. ಬಟ್ ಇನ್ ಕೇಸ್ ನೀವೇನಾದರೂ ಮದುವೆಗೋ ಅಥವಾ ಹುಡುಗಿನೋ ಹುಡುಕ್ತಾ ಇದ್ದರೆ ಅಂಥ ಆಪರ್ಚುನಿಟೀಸ್ ಕೂಡ ನಿಮಗೆ 6 ಆಫ್ ಸಾರ್ಡ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ಆಪರ್ಚುನಿಟೀಸ್ ನಿಮಗೆ ಹುಡ್ಕೊಂಡು ಬರುತ್ತೆ ಅಂತ ನಾನು ಹೇಳ್ತೀನಿ. ಬಟ್ ಇಲ್ಲೂ ಕೂಡ ನೀವು ರಿಲೇಟಿವ್ಸ್ ಮಾತನ್ನ ಕೇಳೋಂಗಿಲ್ಲ. ನಿಮ್ಗೆ ಯಾರು ಆಫರ್ಸ್ನ ತಂದು ಕೊಟ್ಟಿರ್ತಾರೆ. ಸೊ ಸ್ವಲ್ಪ ಮ್ಯಾನಿಪುಲೇಟರ್ ಇದ್ದಾರೆ ಅವರು. ಇಲ್ಲದೆ ಇರೋದನ್ನೆಲ್ಲ ಇದೆ ಅಂತ ಹೇಳೋವಂಥ ವ್ಯಕ್ತಿ. ನೀವು ಕರೆಕ್ಟಾಗಿ ವಿಚಾರಿಸಿಬಿಟ್ಟು ಮುಂದೆ ಸ್ಟೆಪ್ ತೊಗೊಳ್ಳೋದು ಒಳ್ಳೆಯದು ಅಂತ ಕಾರ್ಡ್ ಹೇಳ್ತಾ ಇದೆ. ಡಿಲೇ ಹೇಳ್ತೀನಿ. ಓವರ್ ದ ಟೈಮ್ ಸ್ವಲ್ಪ ನಿಮಗೆ ಎಲ್ಲದರಲ್ಲೂ ಡಿಲೇ ಅಂತ ಅನ್ನಿಸ್ಬೋದು. ಸೊ ಅದು ಒಳ್ಳೆಯದೇ ಅಂತ ಹೇಳ್ತೀನಿ. ಯಾವುದೇ ಸಡನ್ ಡಿಸಿಷನ್ನ ಅಥವಾ ಬಿಗ್ ಡಿಸಿಷನ್ನ ಈ ಮಂತಲ್ಲಿ ಮಾಡಬೇಡಿ ಖಂಡಿತವಾಗ್ಲೂ ಅಂತ ಕಾರ್ಡ್ ಹೇಳ್ತಾ ಇದೆ. 9 ಆಫ್ ವಾಂಡ್ಸ್ ಇರೋದ್ರಿಂದ ಸ್ವಲ್ಪ ಟಯರ್ಡ್ ಆಗಿರ್ತೀರ. ಆದಷ್ಟು ಗುಡ್ ಸ್ಲೀಪ್ನ ತೊಗೊಳಕ್ಕೆ ಟ್ರೈ ಮಾಡಿ, ಚೆನ್ನಾಗಿ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ರಿಯಲ್ ಎಸ್ಟೇಟ್ ವ್ಯವಹಾರನ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಬೈ ಮಾಡ್ತೀನಿ ಹೊಸ ವಸ್ತುಗಳಂದ್ರೆ ಅದನ್ನು ಕೂಡ ಸ್ವಲ್ಪ ಪಾಸಲ್ಲಿ ಇಡಿ. ಎಲ್ಲನೂ 1 ಸ್ಟೆಪ್ ಬ್ಯಾಕ್ ಅಂತ ಹೇಳ್ತೀವಿ, ಸ್ಟೆಪ್ ಬ್ಯಾಕ್ ಆಗಿ ಅಂತ ಹೇಳ್ತೀನಿ ನಾನು. ಸೊ ಸ್ವಲ್ಪ ನಿಮಗೆ ನೀವು ಟೈಮ್ ಕೊಟ್ಕೊಳ್ಳಿ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ.